ಯಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಕೃಷಿ ಸಚಿವರು ಆದಂಥ ಶ್ರೀ ಚೆಲುವರಾಯ ಸ್ವಾಮಿಯವರ, ನಗರಾಭಿವೃದ್ಧಿ ಸಚಿವರಾದಂಥ ಶ್ರೀ ಬೈತಿ ಸುರೇಶ್ ಅವರ, ಶಾಸಕರು ಹಾಗೂ ಅಧ್ಯಕ್ಷರು ಆದಂಥ ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ ಮಂಡಳಿ ಶ್ರೀ ನರೇಂದ್ರ ಸ್ವಾಮಿಯವರ, ಮದ್ದೂರು ಕ್ಷೇತ್ರದ ಶಾಸಕರಾದಂಥ ಶ್ರೀ ಉದಯ್ ಕುಮಾರ್ ಅವರ, ಮೇಲ್ಮನೆಯ ಸದಸ್ಯರಾದಂಥ ಶ್ರೀ ದಿನೇಶ್ ಗೂಳಿಗೌಡ ಅವರ, ಮಾಜಿ ಸಂಸದರಾದಂಥ ಶ್ರೀ ಎಲ್ ಆರ್ ಶಿವರಾಮೇಗೌಡ ಅವರ, ಲೋಕಸಭೆಯ ಅಭ್ಯರ್ಥಿಯಾಗಿದ್ದಂಥ ಸ್ಟಾರ್ ಚಂದ್ರು ಅವರ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಅಪ್ಪಾಜಿ ಗೌಡ ಅವರ, ನಮ್ಮ ಪಕ್ಷದ ಮುಖಂಡರಾದಂಥ ಈ ಜಿಲ್ಲೆಯವರಾದಂಥ ಶ್ರೀ ಶಿವಣ್ಣವರ, ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಸುರೇಶ್ ಅವರ, ಮೈಸೂರು ಮಂಡ್ಯ ಇದರ ಅಧ್ಯಕ್ಷರಾದಂಥ ಶ್ರೀ ಗಂಗಾಧರ್ ಅವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರಿದ್ದಾರೆ, ಇತರ ಎಲ್ಲ ಸ್ನೇಹಿತರೆ, ಇಲ್ಲಿ ನಡೆದಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಗೆಳೆಯರು, ಇವತ್ತು ಹುಚ್ಚಪ್ಪ ಸ್ವಾಮಿ ನಿನ್ನೆ, ಇವತ್ತು, ನಾಳೆ 3 ದಿನಗಳ ಕಾಲ ಹುಚ್ಚಪ್ಪ ಸ್ವಾಮಿ ದೇವರ ಜಾತ್ರೆ ನಡೀತಾ ಇದೆ. ಸುಮಾರು 39 ವರ್ಷಗಳ ನಂತರ ಜಾತ್ರೆ ನಡೀತಾ ಇದೆ. ನಾನು ಕೇಳಿದೆ, ದೇವಸ್ಥಾನದ ಒಳಗಡೆ ಹೋಗಿದ್ದೆ ದೇವರ ದರ್ಶನ ಮಾಡಲಿಕ್ಕೆ. ಅಲ್ಲಿ ಕೇಳಿದಾಗ ಪೂಜಾರಿಗಳು ಹೇಳಿದ್ರು, 39 ವರ್ಷ ಆಯಿತು, ದೇವಸ್ಥಾನ ಕಟ್ಟಿರಲಿಲ್ಲ, ಹೊಸ ದೇವಸ್ಥಾನ ನಿರ್ಮಾಣ ಆಗಿದೆ, ಸುಮಾರು 1 ಕೋಟಿಗೂ ಹೆಚ್ಚು ರೂಪಾಯಿಗಳು ಈ ದೇವಸ್ಥಾನಕ್ಕೆ ಖರ್ಚಾಗಿದೆ. ಹಾಗಾಗಿ ದೇವಸ್ಥಾನ ನಿರ್ಮಾಣ ಆದಮೇಲೆ ಜಾತ್ರೆಯನ್ನ ಮಾಡ್ತಾ ಇದ್ದೀವಿ. ಈ ಜಾತ್ರೆಯಲ್ಲಿ ಸುಮಾರು 14 ಕೂಟಗಳು ಸೇರ್ತಾರೆ. ನಮ್ಮಲ್ಲಿ ಕೂಟ ಅಂತಂದ್ರೆ ಅವ್ರು ಇಡೀ ಊರಿನವರೆಲ್ಲ ದೇವರನ್ನು ತಗೋಬರ್ತಕ್ಕಂಥದ್ದು. ಪೂಜೆಗಳು, ಕಂದೀಕಂಬಗಳು, ಛತ್ರಿ ಚಾವಣಿಗಳು ಇವೆಲ್ಲವೂ ಕೂಡ ಒಟ್ಟಿಗೆ ತಗೊಂಡು ಬಂದು ಇಲ್ಲಿ ಮೆರವಣಿಗೆ ಆಗ್ತದೆ. ನಮ್ಮೂರಲ್ಲೂ ಕೂಡ 2 ವರ್ಷಕ್ಕೆ 3 ವರ್ಷಕ್ಕೆ ತಾಯೂರು ಜಾತ್ರೆ ಅಂತ. ನಾನು ಆ ತಾಯೂರು ಜಾತ್ರೆಗೆ ತಪ್ಪದೇ ಹೋಗ್ತೀನಿ.
ತಪ್ಪದೇನೆ ಶಿವರಾಯ ಸ್ವಾಮಿ ಅವರು ಹೇಳಿದ್ರು ಅಲ್ಲ. ಶಿವರಾಯ ಸ್ವಾಮಿ ಅವರು ಸಾಮಾನ್ಯವಾಗಿ ನಾನು ದೇವರುಗಳನ್ನ ಅರಸ್ಕೊಂಡು ಹೋಗೋದಿಲ್ಲ, ಆದರೆ ದೇವಸ್ಥಾನಗಳಿಗೆ ಹೋಗ್ತೀನಿ. ಯಾಕಂತಂದ್ರೆ ಆಷಾಢ ಭೂತಿತನ ಇರಬಾರ್ದು. ಯಾರು ಕೂಡ ದೇವ್ರ ಪೂಜೆ ಮಾಡುವಾಗ, ದೇವಸ್ಥಾನಗಳಿಗೆ ಹೋಗುವಾಗ ಆಷಾಢ ಭೂತಿತನ ಇರಬಾರ್ದು. ದೇವರುಗಳಿಗೆ ಶ್ರದ್ಧೆಯಿಂದ ಭಕ್ತಿ ಇರಬೇಕು. ಯಾರಿಗೆ ಶ್ರದ್ಧೆ ಇರ್ತದೆ, ಭಕ್ತಿ ಇರ್ತದೆ, ಅವರು ಮಾತ್ರ ದೇವರು ಒಲಿಯಲಿಕ್ಕೆ ಸಾಧ್ಯ. ಈಗ ನಾವು ಸಮಾಜದಲ್ಲಿ ಮಾಡಬಾರ್ದನ್ನೆಲ್ಲ ಮಾಡಿ ದೇವ್ರ ಪೂಜೆ ಮಾಡಿದ ತಕ್ಷಣವೇ ನಾವು ಮಾಡಿದಂತೆ ಕೆಟ್ಟ ಕೆಲಸಗಳೆಲ್ಲ ದೇವರು ಶ್ರಮಿಸ್ಬಿಡ್ತಾನೆ ಅಂತ ಹೇಳೋದ್ರಿದೆಯಲ್ಲ, ಅದು ಸರಿ ಇಲ್ಲ. ನಾವು ಕೆಟ್ಟ ಕೆಲಸಗಳನ್ನೇ ಮಾಡಬಾರದು. ಮನುಷ್ಯನನ್ನ ಪ್ರೀತಿಸಬೇಕು. ಯಾಕಂದ್ರೆ ಇನ್ನೊಬ್ಬರ ಬಗ್ಗೆ ಸಹಿಷ್ಣುತೆಯನ್ನು ಬೆಳೆಸಿಕೊಂಡಾಗ ಮಾತ್ರ ಇನ್ನೊಂದು ಧರ್ಮದವರು, ಇನ್ನೊಂದು ಜಾತಿಯ ಬೆಳೆಸಬೇಕು. ನಾವೆಲ್ಲರೂ ಕೂಡ ಮನುಷ್ಯರಲ್ವಾ? ಜಾತಿ ಆಮೇಲೆ, ಜಾತಿ ನಾವು ಮಾಡೋದಲ್ಲ. ಯಾರ ಪಟ್ಟಣದ ಹಿತಾಸಕ್ತರು ಸ್ವಾರ್ಥಕ್ಕೋಸ್ಕರ ಜಾತಿ ಮಾಡೋದು. ಆಯ್ತು, ಆ ಜಾತಿನಲ್ಲಿ ಹುಟ್ಟಿದೀವಿ, ಆ ಜಾತಿನ ಅಭಿವೃದ್ಧಿಪಡಿಸಿ ಅವ್ರನ್ನ ಸಂಘಟನೆ ಮಾಡಿ ಅವ್ರಿಗೆ ನಾಯಕತ್ವ ಕೊಟ್ಟು ಮುಂಚೂಣಿಗೆ ತಗೊಂಡ್ಬರ್ತಕ್ಕಂಥದ್ದಿದೆಯಲ್ಲ, ಮುಖ್ಯವಾಗಿ ತಕ್ಕಂಥದ್ದಿಲ್ಲ, ಅದು ಎಲ್ಲರ ಕರ್ತವ್ಯ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದ್ದಾರೆ. ಏನಪ್ಪಾ ಅಂತಂದ್ರೆ, ಎಲ್ಲರೂ ವಿದ್ಯಾವಂತರಾಗ್ತಾರೆ. ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಎಲ್ಲರೂ ವಿದ್ಯಾವಂತರಾಗ್ತಾರೆ. ಅವರು ಅದಕ್ಕೆ 3 ಮಂತ್ರಗಳನ್ನ ಶೂದ್ರ ವರ್ಗದ ಜನರಿಗೆ, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರಿಗೆ ಹೇಳ್ಕೊಂಡು ಹೋಗಿದ್ದಾರೆ. ಅದೇನಪ್ಪಾ ಅಂತಂದ್ರೆ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ. ಶಿಕ್ಷಣ, ಸಂಘಟನೆ, ಹೋರಾಟ. ಇಲ್ಲೇ ಹೋದರೆ ಈ ಜಾತಿ ವ್ಯವಸ್ಥೆಯ ಕೂಟದಲ್ಲಿ ಇರ್ತಕ್ಕಂಥ ನಾವು ಮುಖ್ಯವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ದೇಶದಲ್ಲಿ ನಮಗೊಂದು ಸಂವಿಧಾನ ಇದೆ. ಆ ಸಂವಿಧಾನ ಏನಂತದೆ ಅಂತಂದ್ರೆ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಎಲ್ಲರಿಗೂ ಬರಬೇಕು. ನಮ್ಮ ದೇಶದಲ್ಲಿ ಒಂದೇ ಜಾತಿ ಜನ ಇಲ್ಲ, ಒಂದೇ ಧರ್ಮದ ಜನ ಇಲ್ಲ, ಒಂದೇ ಭಾಷೆ ಜನ ಇಲ್ಲ. ಅನೇಕ ಜಾತಿಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಬಾಳಬೇಕು. ಈಗ ದೇವರನ್ನ ಪೂಜೆ ಮಾಡ್ತಕ್ಕಂಥದ್ದು, ದೇವಸ್ಥಾನಗಳನ್ನ ಕಟ್ಟಿಕೊಳ್ಳತಕ್ಕಂಥದ್ದು, ಅವ್ರಿಗೆ ಸ್ವಾತಂತ್ರ್ಯ ಇರ್ತದೆ. ಯಾವ ಧರ್ಮ ಆಚರಣೆ ಮಾಡಬೇಕು ಅನ್ನೋದಕ್ಕೆ ಸ್ವಾತಂತ್ರ್ಯ ಇರ್ತದೆ. ದೇವರನ್ನ ಪೂಜೆ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಇರ್ತದೆ, ಮಾಡಿ, ನಮ್ಗೇನು ತಕರಾರಿಲ್ಲ. ಆದರೆ ಮನುಷ್ಯತ್ವವನ್ನು ಮಾತ್ರ ಮರೆಯಬಾರದು. ನಾವೆಲ್ಲರೂ ಕೂಡ ಮನುಷ್ಯರಾಗಿರ್ಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949 ನವೆಂಬರ್ 25ನೇ ತಾರೀಕು ನ್ಯಾಷನಲ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ. ಏನಪ್ಪ ಅಂತಂದ್ರೆ, 1950 ಜನವರಿ 26ನೇ ತಾರೀಕು ನಮ್ಮ ಸಂವಿಧಾನ ಜಾರಿಗೆ ಬರುತ್ತದೆ. ಆ ಸಂವಿಧಾನ ಜಾರಿಗೆ ಬಂದಾಗ ನಾವು ಎಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ? ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಬಡವರಿದ್ದಾರೆ, ಶ್ರೀಮಂತರಿದ್ದಾರೆ, ಮೇಲ್ವರ್ಗದವರಿದ್ದಾರೆ, ಕೆಳವರ್ಗದವರಿದ್ದಾರೆ. ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ಶೈಕ್ಷಣಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ. ಇಂಥ ಸಮಾಜಕ್ಕೆ ನಾವು ಕಾಲಿಡುವಾಗ ನಾವು
ಸಮಾನತೆಯನ್ನು ಸಾಧಿಸಬೇಕಾದ್ರೆ ಎಲ್ರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಬೇಕು. ಸಮಾನ ಅವಕಾಶಗಳು ಇಲ್ಲದೆ ಹೋದ್ರೆ, ಎಲ್ರಿಗೂ ಸಮಾನ ಅವಕಾಶಗಳು ಇಲ್ಲದೆ ಹೋದ್ರೆ ಸಮಾನತೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾರು ಉಚಿತ ದಡ್ರಲ್ಲ, ಈಗ ಸಂವಿಧಾನ ಒಂದು ವೇಳೆ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಬರದೇ ಹೋಗಿದ್ರೆ ನಾನು ವಿದ್ಯಾವಂತನಾಗಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ವಿದ್ಯಾವಂತನಾದ್ರಿಂದ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿದೆ. ನಾವು ಅಪ್ಪ ಆತ್ಮದಲ್ಲೇ ಇರ್ಬೇಕು, ನೇತಾಗಿ ಇರಬೇಕು ಅಂತ ಏನಿಲ್ಲ. ನಮ್ಮ ಮಕ್ಕಳು ಕೂಡ ಎಲ್ಲ ಧರ್ಮದ ಎಲ್ಲ ಜಾತಿಯ ಮಕ್ಕಳು ಕೂಡ ಡಾಕ್ಟರ್ಗಳಾಗಬೇಕು, ಇಂಜಿನಿಯರ್ಗಳಾಗಬೇಕು, ಸೈಂಟಿಸ್ಟ್ಗಳಾಗಬೇಕು, IAS ಆಫೀಸರ್ಗಳಾಗಬೇಕು, IPS ಆಫೀಸರ್ಗಳಾಗಬೇಕು. ಆದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದ್ರೆ ಸಾಧ್ಯ ಆಗಲ್ಲ. ಯಾಕಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ನಿಂತು ನೀರು ತರ ಚಲನೆ ಇದೆ ಅಂತಕ್ಕಂಥ ಜಾತಿ ವ್ಯವಸ್ಥೆಯಲ್ಲಿ ನಾವು ಚಲನೆ ಸಿಗ್ಬೇಕಾದ್ರೆ ಆರ್ಥಿಕ, ಸಾಮಾಜಿಕ, ರಾಜಕೀಯ ಶಕ್ತಿ ಎಲ್ಲರಿಗೂ ಬಂದಾಗ ಮಾತ್ರ ಚಲನೆ ಸಿಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಏನು ಹೇಳಿದ್ದಾರೆ ಅಂದ್ರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ಬೇಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಆರ್ಥಿಕ, ಸಾಮಾಜಿಕ ಸದೃಢತೆ ಬರಬೇಕು, ಶಕ್ತಿ ಬರಬೇಕು, ಸಾಮಾಜಿಕ ಶಕ್ತಿ ಬರಬೇಕು, ಆರ್ಥಿಕ ಶಕ್ತಿ ಬರಬೇಕು. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈ ಚೆಲುವರಾಯ ಸ್ವಾಮಿ ಈಗ ಮಂತ್ರಿ ಆಗಿದ್ದಾರೆ, MLA ಆಗಿದ್ದಾರೆ, ಮಂತ್ರಿ ಆಗಿದ್ದಾರೆ. ಸಿದ್ದರಾಮಯ್ಯ ಕೂಡ ಎಕ್ಸ್ MLA, ಎಲ್ಲ ಇವೆಲ್ಲ ಆಗ್ಬೇಕಾದ್ರೆ ಸಂವಿಧಾನ ಇರೋದ್ರಿಂದ ಸಾಧ್ಯ ಆಯಿತು. ಇಲ್ಲಂದ್ರೆ ಒಂದು ಕಾಲ ಇತ್ತು ಅಲ್ಲ, ನಿಮಗೂ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಸಂಸ್ಕೃತ ಯಾರು ಕಲಿಯಕ್ಕೆ ಹೋಗ್ತಾರೆ ಶೂದ್ರರು, ಅವರ ಕಿವಿಗೆ ಕಾಲು ಸೀಸೆಯನ್ನು ಸುರಿತಾ ಇತ್ತು. ಯಾರು ಸಂಸ್ಕೃತ ಕಲಿತಾರೆ ಶೂದ್ರರು, ಅವರ ಕಿವಿಗೆ ಕಾಲು ಸೀಸವನ್ನ ಸುರಿತಾ ಇತ್ತು. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅಂಥ ಪರಿಸ್ಥಿತಿ ಇಲ್ಲ. ಅದಕ್ಕೆ ನಾನು ಮುಖ್ಯಮಂತ್ರಿ ಆದಮೇಲೆ ಅನೇಕ ಬಾಕಿಗಳನ್ನು 2013 ಕೊಟ್ಟರು. ನಾಗಮಂಗಲ ಜನ ಬಹಳ ದೈವ ಭಕ್ತರು. ನಾನು ನಾಗಮಂಗಲಕ್ಕೆ ಪ್ರಾರಂಭ ಮಾಡಿದ್ದು ರಾಜಕಾರಣಿ ಆದಮೇಲೆ ಹಿರಿಗೌಡರಿದ್ದಾಗ ಒಂದ್ಸಲ ಇವ್ರ ಮನೆಗೂ ಹೋಗಿದ್ದೆ. ಸುಧಾಕರ್ ಚಿಗರಿಗೌಡರಿಂದ ಬರ್ತಿದ್ದಾಗ ಅವರು MLA ಆಗಿದ್ರು ಇಂಡಿಪೆಂಡೆಂಟ್ ಆಗಿ. ನಾನು ಇಂಡಿಪೆಂಡೆಂಟ್ ಆಗಿ MLA ಆಗುದಿಲ್ಲ 83ರಲ್ಲಿ. ನಾವಿಬ್ರು ಒಟ್ಟಿಗೆ MLAಗಳಾಗಿದ್ರು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾಗಮಂಗಲದಂತ ತಾಲೂಕಿನಲ್ಲಿ ಚಿಗರಿಗೌಡರಂತೆಯವರು MLA ಆಗ್ಬೇಕಾದ್ರೆ ಅದು ಸುಲಭ ಅಲ್ಲ. ಯಾಕಂತಂದ್ರೆ ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸಿದಾಗ ಮಾತ್ರ MLA ಆಗಬೇಕು. ಅದೇ ನೀವು 2 ಸಾರಿ ಇಂಡಿಪೆಂಡೆಂಟ್ ಆಗಿದ್ದೀಯಾ, ಈಗ ಸೋತಿದ್ಯಾ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.